ಕೃಷ್ಣರಾಜು ಸರ್, ಈಗ ಏನಾಗುತ್ತೆ ಅಂದರೆ ಇಲ್ಲಿ ಇರಾನ್ ಇಸ್ರೇಲ್ ಮೇಲೆ ಅವಲಂಬಿತವಾಗಿರತಕ್ಕಂಥ ದೇಶ, ವಿಶೇಷವಾಗಿ ವ್ಯಾಪಾರಗಳ ವಿಚಾರದಲ್ಲಿ ಯಾವ್ಯಾವ ದೇಶಗಳು ಅವಲಂಬಿತವಾಗಿವೆ. ಇಲ್ಲಿ ತೊಂದರೆಗಳು ಏನಾಗ್ತಾ ಇದೆ, 6 ದಿನಗಳಲ್ಲೇ ಬೇರೆ ಬೇರೆ ದೇಶಗಳ ಸ್ಟಾಕ್ ಮಾರ್ಕೆಟ್ ಆಗಲಿ ಅಥವಾ ರೂಪಾಯಿ ಆಗಲಿ ಡಾಲರ್ ಆಗಲಿ ಕೇಳಿಸ್ತಿದ್ಯಾ ಕೃಷ್ಣರಾಜು ಅವರೇ? ವಾಯ್ಸ್ ಕೇಳಿಸ್ತಾ ಇದೆಯಾ? ಮತ್ತೆ ಸಂಪರ್ಕ ಮಾಡ್ತೀನಿ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಇದೀಗ ನಾನು ಸುನಿಲ್ ವಿಚಾರಕ್ಕೆ ಬರೋದಾದರೆ ನೋಡಿ, ಇರಾನ್ ಮೊದಲಿಂದ ಮಾಡ್ಕೊಂಡು ಬಂದಿರೋದು ಏನು ಅಂತ ಹೇಳಿದ್ರೆ, ಯೆಮೆನ್ ಅಂತ ಬಂದಾಗ ಅಲ್ಲಿ ಹೌತಿ ಪ್ರಾಕ್ಸಿಗಳಿಗೆ, ಇರಾನ್ನ ಪ್ರಾಕ್ಸಿ ಹೌತಿಗಳು ಬರ್ತಾರೆ. ಅಲ್ಲಿ ಗಾಜಾ ಅಂತ ಬಂದಾಗ ಅಲ್ಲಿ ಹಮಾಸ್ ಅವರು ಇಟ್ಕೊಳ್ತಾರೆ ಅವರು. ಈಗ ಲೆಬನಾನ್ ಅಂತ ಬಂದಾಗ ಹೆಜ್ಬುಲ್ಲಾ. ಇಷ್ಟು ಜನಗಳನ್ನ ಸಾಕಿ ಏನು ಮಾಡೋದು, ಇಸ್ರೇಲ್ ಮೇಲೆ ಚೂ ಬಿಡೋದು, ಇಸ್ರೇಲ್ ಚೂ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇರಾನ್ ಸಂಪತ್ತು ಅಂತ ಬಂದಾಗ, ಯಾಕೆಂದರೆ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಒಂಥರ ಈ ಮೂಲಭೂತವಾದವನ್ನು ಥರ ಸೈಡಿಗಿಟ್ಟು ಒಂಥರ ಫ್ಯಾಷನ್ ಎಲ್ಲವನ್ನು ಕೂಡ ವೆಲ್ಕಮ್ ಮಾಡ್ಕೊಂಡಂಥ ಒಂದು ದೇಶ ಇರಾನು. 1978-79 ಅಥವಾ 80ರ ದಶಕದವರೆಗೂ ಕೂಡ ಚೆನ್ನಾಗೇ ಇದ್ದಂಥ ಒಂದು ದೇಶ. ಆಮೇಲೆ ಇವ್ರಿಗೆ ಏನಾಯಿತು, ಈಗೇನು ಸ್ಥಿತಿಲಿದ್ದಾರೆ, ಇವ್ರ ಹತ್ರ ಹಣ ಇಲ್ವಾ ಅಥವಾ ತಂತ್ರಗಾರಿಕೆ ಇಲ್ವಾ ಅಥವಾ ತಯಾರು ಮಾಡಿದ್ದನ್ನೆಲ್ಲ ಬರೀ ಉಗ್ರಗ ಮೇಲೆ ಕೊಟ್ಕೊಂಡು ಇವರು ಆರಾಮ ಖಾಲಿ ಆಗಿಬಿಟ್ಟಿದ್ದಾರೆ ಇವತ್ತಿಗೆ, ಏನು ಕಥೆ ಇದು ಅಂತ? ಫಸ್ಟ್ಲಿ ಈ ಅರಬ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ಏನು ಕರಿತೀವಲ್ಲ, ಸ್ವಲ್ಪ ನಾವು ಹಿಸ್ಟ್ರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಎನಿಮಿ ಇಸ್ರೇಲ್ ಮತ್ತೆ ಇರಾನ್ ಎರಡೂ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಂಥವು. ಯಾಕಂದ್ರೆ 1948 ಇಸ್ರೇಲ್ ಫಸ್ಟ್ ಕ್ರಿಯೇಟ್ ಆದಾಗ ಆಫ್ಟರ್ 2 years ಒನ್ ಆಫ್ ದ ಫಸ್ಟ್ ಎಂಬಸೀಸ್ ಅದು ಇರಾನಲ್ಲಿ ಓಪನ್ ಆಯಿತು. ಇರಾನ್ ರೆಕಗ್ನೈಸ್ ಮಾಡ್ತು ಅದನ್ನ ಒಂದು ಕಂಟ್ರಿ ಅಂತ. ರೆಕಗ್ನೈಸ್ ಮಾಡಿ ಅವರ ಒಂದು ರಾಯಭಾರ ಕಚೇರಿ ಅಂತ ಏನು ಹೇಳ್ತಾರೆ ಅದನ್ನ ಅಲ್ಲಿ ಓಪನ್ ಮಾಡ್ತು. ಇಂಟೆಲಿಜೆನ್ಸ್ ಶೇರಿಂಗ್, ವೆಪನ್ ಎಕ್ಸ್ಚೇಂಜ್ ಇದೆಲ್ಲ ಆಯಿತು. ಫಾರ್ ದಟ್ ಮ್ಯಾಟರ್ ಈಜಿಪ್ಟ್ ಒಂದು ಅರಬ್ ವರ್ಲ್ಡ್ನೇ ಒಂದು ಸೆಪರೇಟ್ ಆಗಿ ನಾನು ಮಿಡ್ಲ್ ಈಸ್ಟ್ ಅಲ್ಲಿ ಮಾಡಬೇಕು ಅಂಡ್ ಐ ಶುಡ್ ಬಿ ದ ಕಿಂಗ್ ಆಫ್ ಇಟ್ ಅಂತ ಹೇಳ್ಬಿಟ್ಟು ಈಜಿಪ್ಟ್ ಒಂದ್ಸಲ ಪ್ರಯತ್ನ ಪಡ್ತು. ಅದನ್ನ ತುಂಬಾ ವಾರ್ಸ್ ನಡೆದಿದೆ. ನಾವು ಇಸ್ರೇಲ್ ಹಿಸ್ಟ್ರಿ ನಾವು ನೋಡಿದ್ರೆ ಅದು ನಡೆದಾಗ ಅದರಿಂದ ಡೇಂಜರ್ ಇದ್ದಿದ್ದು ಇಸ್ರೇಲ್ಗೆ ಅಫ್ಕೋರ್ಸ್. ಆದ್ರೆ ಇರಾನ್ ಏನಿದೆಯಲ್ಲ ಅದು ತನ್ನನ್ನು ತಾನು ಅರಬ್ ಅಂತ ಯಾವತ್ತೂ ಕರ್ಕೊಳ್ಳಲ್ಲ. ಅದು ಪರ್ಷಿಯನ್ ಲೆಗೆಸಿ ಅವ್ರದ್ದು. ಅವರು ತಮ್ಮನ್ನ ತಾವು ಡಿಫ್ರೆಂಟ್ ಆಗಿ ನೋಡ್ತಾರೆ. ದೇ ಕನ್ಸಿಡರ್ ದೆಮ್ಸೆಲ್ಸ್ ಟು ಬಿ ರಾಯಲ್ಸ್ ಇನ್ ಅರಬ್ ವರ್ಲ್ಡ್. ಅವ್ರು ಅರಬ್ಬೇ ಅಲ್ಲ, ನಾವೆಲ್ಲರಿಗಿನ ಮೇಲಿರೋರು ಅಂತ ಇಸ್ರೇಲ್ ಅದನ್ನ ಇರಾನ್ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಆ ರೀತಿ ಕನ್ಸಿಡರ್ ಮಾಡಿಕೊಂಡು ಅವರು ಈಜಿಪ್ಟ್ನ ಕಾಮನ್ ಎನಿಮಿ ಅನ್ಕೊಂಡು ಇಸ್ರೇಲ್ ಮತ್ತೆ ಇರಾನ್ ಇವೆರಡೂ ತುಂಬಾ ಕ್ಲೋಸ್ ಆಗಿದ್ದಂಥವು. ದೆನ್ 1979 ಖಮೇನಿ ರೂಲ್ ಅಲ್ಲಿ ಒಂದ್ಸಲ ಸ್ಟಾರ್ಟ್ ಆಯಿತು. ಆ ರೂಲ್ ಸ್ಟಾರ್ಟ್ ಆದ್ಮೇಲೆ ಇವರಿಬ್ಬರಲ್ಲಿ ಏನು ಇವರ ಒಂದು ಯಹೂದಿಗಳು ಯಾರ್ಯಾರಿದ್ದಾರೆ ಇಸ್ರೇಲ್ ಅಲ್ಲಿ ಅವ್ರನ್ನ ಎನಿಮಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೊಂಡು ಝಾಯನಿಸ್ಟ್ ಥಿಯರಿ ಇದೆಲ್ಲನೂ ಈಚೆ ಬಂತು. ಆವಾಗಿಂದ ಏನಾಯ್ತು, ಇವರಿಬ್ಬರಿಗೂ ದ್ವೇಷ ಅಂತ ಹೇಳ್ಬಿಟ್ಟು ಅದು ಸ್ಟಾರ್ಟ್ ಆಗಿದೆ. ಆಸ್ ಫಾರ್ ಆಸ್ ಇರಾನ್ ಏನ್ ಮಾಡ್ತು, ಪ್ರಾಕ್ಸಿ ವಾರ್ಗೆ ಇರಾನ್ ಏನ್ ಮಾಡ್ಬೇಕಾಯ್ತು ಅಂದ್ರೆ, ಫಸ್ಟ್ಲಿ ಡೈರೆಕ್ಟ್ ಆಗಿ ಇಸ್ರೇಲ್ ಅಲ್ಲಿ ಅದು ಇನ್ವಾಲ್ವ್ ಆಗ್ಬೇಕು ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಟೆನ್ಸ್ ತುಂಬಾ ದೂರದಲ್ಲಿದೆ, ಬಾರ್ಡರ್ ಶೇರ್ ಮಾಡಲ್ಲ ಅವೆರಡೂನು. ಅಂಡ್ ಸೆಕೆಂಡ್ಲಿ ಯಾರ್ಯಾರು ಇಸ್ರೇಲ್ ಸುತ್ತಾ ಇದ್ದಾರೆ ಪ್ರಾಕ್ಸಿ ವಾರ್ಸ್, ಈಗ ಪಾಕಿಸ್ತಾನ ಯಾವ ರೀತಿ ಟೆರರಿಸ್ಟ್ ಅಟ್ಯಾಕ್ ಇಂಡಿಯಾ ಮೇಲೆ ಮಾಡುತ್ತೆ, ಡೈರೆಕ್ಟ್ ಆಗಿ ಯಾರು ಅಟ್ಯಾಕ್ ಮಾಡಕ್ಕಲ್ಲ. ಯಾಕಂದ್ರೆ ಇಸ್ರೇಲ್ ಅದು ಇಟ್ಸ್ ಆಲ್ವೇಸ್ ಅಬೌಟ್ ಸರ್ವೈವಲ್ ಫಾರ್ ಇಸ್ರೇಲ್. ಏನೇ ಸಣ್ಣ ತೊಂದರೆ ಆದ್ರೂ ಅವರ ಒಂದು ಅಸ್ತಿತ್ವಕ್ಕೆ ಕಂಟಕ ಬರುತ್ತೆ. ಆ ರೀಸನ್ಗೋಸ್ಕರ ಇಸ್ರೇಲ್ ಸ್ಟ್ರಾಂಗ್ ಆಗೇ ಇತ್ತು, ಅಗ್ರೆಸಿವ್ ಆಗಿತ್ತು. ಡೈರೆಕ್ಟ್ ವಾರ್ ನಾನು ಮಾಡಕ್ ಆಗಲ್ಲ ಅನ್ನೋ ಒಂದು ರೀಸನ್ ಇಂದ ಪ್ರಾಕ್ಸಿಗಳನ್ನ 3H ಅಂತ ಹೇಳ್ಬಿಟ್ಟು ಕರೀತಾರೆ. ಹಮಾಸ್, ಹೆಜ್ಬುಲ್ಲಾ ಅಂಡ್ ಇನ್ನೊಂದು ನೀವು ಹೇಳಿದ್ರಿ ಲೆಬನಾನಲ್ಲಿ. ಸೊ ಇವು ಮೂರೂ ಏನಿದೆ, ಹೌತೀಸ್ ಇವು ಮೂರು ಏನಿದೆ, ಇವ್ರನ್ನ ಪ್ರಾಕ್ಸಿನ ಅವ್ರು ಮಾಡಿದ್ರು. ಇವತ್ತು ಆ ಪ್ರಾಕ್ಸಿಗಳನ್ನ ಸಾಕಿ ತನ್ನ ಒಂದು ರಿಸೋರ್ಸ್ನ ಒಂದು ದೊಡ್ಡ ಭಾಗನ ಇರಾನ್ ಅವ್ರಿಗೆ ಕೊಟ್ಟು ಕಳ್ಕೊಂಡಿದೆ. ಯಾಕಂದ್ರೆ ಅವರು ಸಕ್ಸೀಡ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಸ್ಟ್ರಾಂಗ್ ಆಗಿದೆ ಇಸ್ರೇಲ್. ಸೊ ಆ ಒಂದು ಕಾರಣದಿಂದ ಇವರ ಒಂದು ಯುದ್ಧ ಕ್ಷಮತೆ ಏನಿದೆಯಲ್ಲ ಅದು ತುಂಬಾ ಅಪ್ಗ್ರೇಡೇಷನ್ಗೆ ಅವ್ರು ಹೋಗ್ಲಿಲ್ಲ. ಅವರ ಒಂದೇ ಒಂದು ಏಮ್ ಏನಿತ್ತು ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಪವರ್ ನಾನು ಆಗ್ಬೇಕು. ಅದೇ ಒಂದು ರೀಸನ್ಗೆ ಇವತ್ತು ಎಲ್ಲಾ ಕಡೆನೂ ರಿಪೋರ್ಟ್ಸ್ ಇದೆ ದಟ್ ಬರೀ ಇನ್ನೊಂದು 3 weeks ಅಲ್ಲಿ ಅವರೊಂದು ನ್ಯೂಕ್ಲಿಯರ್ ಟೆಸ್ಟ್ ಮಾಡೋರಿದ್ರು. ಅದಕ್ಕೇನೇನೆ ಇಸ್ರೇಲ್ ಹೇಳ್ತು, ಇಟ್ ಈಸ್ ಎ ಪಾಯಿಂಟ್ ಆಫ್ ನೋ ರಿಟರ್ನ್. ನಾವು ಈಗ ಆಕ್ಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಉಳಿಯೋದೇ ಇಲ್ಲ.
ಎಕ್ಸಿಸ್ಟೆನ್ಸ್ ಸವಾಲಾಗ್ಬಿಡುತ್ತೆ ಅಂತ ಹೇಳಿ. ನಾವು ಉಳಿಯೋದೇ ಇಲ್ಲ. ಇದು ಎಕ್ಸಾಕ್ಟ್ಲಿ ವಾಟ್ ಇಸ್ರೇಲ್ ಹ್ಯಾಸ್ ಸೆಡ್ ಅಂಡ್ ದೇ ಆರ್ ಆಕ್ಟಿಂಗ್ ಅಕಾರ್ಡಿಂಗ್ಲಿ. ಸೊ ಬೇಸಿಕ್ಲಿ ದಿಸ್ ಇಸ್ ಅನದರ್ ಎಕ್ಸಾಂಪಲ್. ಡೋಂಟ್ ಸಪೋರ್ಟ್ ಪ್ರಾಕ್ಸೀಸ್. ನೀವು ಪ್ರಾಕ್ಸೀಸ್ ನ ಸಪೋರ್ಟ್ ಮಾಡಿ ಡೈರೆಕ್ಟ್ ಆಗಿ ನಿಮಗೆ ಕಾನ್ಫ್ಲಿಕ್ಟ್ ಇದ್ರೆ ಮಾತಾಡಿ, ಇಲ್ಲ ನೀವು ಯುದ್ಧ ಮಾಡಿ ಡೈರೆಕ್ಟ್ ಆಗಿ ನೀವೇ ಹೋಗಿ ಮಾಡಿ, ದಟ್ಸ್ ಅ ಡಿಫರೆಂಟ್ ಮ್ಯಾಟರ್. ಪ್ರಾಕ್ಸೀಸ್ ನ ಸಪೋರ್ಟ್ ಮಾಡಿದ್ರೆ ಅಫ್ಕೋರ್ಸ್ ಪ್ರಾಕ್ಸಿಗಳೆಲ್ಲರೂ ಫೇಲ್ ಆದ್ರು, ಬಟ್ ಅದ್ರ ಜೊತೆಯಲ್ಲಿ ಇವತ್ತು ಇರಾನ್ ಯಾವ ಪರಿಸ್ಥಿತಿಗೆ ಬಂದಿದೆ, ಹೇಗೆ ಡಿಗ್ರೇಡ್ ಆಗಿದೆ, ದಟ್ ನಾನು ಹೇಳ್ತೀನಿ. ಕೃಷ್ಣರಾಜು ಸರ್, ಈಗ ಸ್ವಲ್ಪ ಹಾಗೆ ಮಾರ್ಕೆಟನ್ನು ಗಮನಿಸ್ತಾ ಇದ್ವಿ. ಈಗ ಸ್ಟಾಕ್ ಮಾರ್ಕೆಟು ದೊಡ್ಡ ಮಟ್ಟದಲ್ಲಿ ಬೀಳದೇ ಇದ್ರೂ ಕೂಡ ಅದಕ್ಕೆ ಪೆಟ್ಟು ಬಿದ್ದಿರೋದಂತೂ ನಿಜ. ಇದು ಒಂದು ಭಾಗ ಆರ್ಥಿಕತೆ ವಿಚಾರದಲ್ಲಿ. ಸ್ಟಾಕ್ ಮಾರ್ಕೆಟ್ಗೆ ಯಾವೆಲ್ಲ ಪೆಟ್ಟು ಬೀಳುತ್ತೋ ಆಗ ಗೋಲ್ಡ್ ಮಾರ್ಕೆಟು ಚೆನ್ನಾಗಾಗುತ್ತೆ. ಅವಾಗ ಜನ ಎಲ್ಲ ಸ್ಟಾಕ್ ಮಾರ್ಕೆಟ್ ಲಾಸ್ ಆಗ್ತಿದೆಯಪ್ಪ, ಆ ಹಣ ತಂದು ಗೋಲ್ಡ್ ಮಾರ್ಕೆಟ್ಗೆ ಹಾಕ್ತೀನಿ ಅಂತ ಗೋಲ್ಡ್ ಮಾರ್ಕೆಟಲ್ಲಿ ಹಾಕ್ತಿರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಹೆಚ್ಚಳ ಕಾಣಬೇಕಾಗಿತ್ತು. ಗೋಲ್ಡ್ ಮಾರ್ಕೆಟ್ಗೆ ಗೋಲ್ಡ್ ಮಾರ್ಕೆಟು ಬಿದ್ದಿದೆ, ಇಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಸ್ಟಾಕ್ ಮಾರ್ಕೆಟು ಬಿದ್ದಿದೆ. ಸೊ ಆರ್ಥಿಕತೆ ವಿಚಾರದಲ್ಲಿ ಏನು ಸೂಚನೆ ಕೊಡ್ತಾ ಇದೆ ಇದು ಅಂತ? ಇದು ಲಾಸ್ಟ್ 6 days ಇಂದ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಆಗ್ತಿರುವಂತಹ ಒಂದು ಯುದ್ಧ ದಿನೇ ದಿನೇ ಅತಿರೇಕಕ್ಕೆ ಹೋಗಿ ಅದು ಆರ್ಥಿಕ ಗ್ಲೋಬಲ್ ಎಕಾನಮಿ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇದೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು, ಆಯಿಲ್ ಸಪ್ಲೈ ನಲ್ಲಿ ವ್ಯತ್ಯಯ ಉಂಟಾಗಿದೆ. ಅದೇ ರೀತಿ ಪರ್ ಬ್ಯಾರಲ್ಗೆ $75 ಇಂದ ಇನ್ನೂ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ. ಪರ್ ಬ್ಯಾರಲ್ $100 ಆಗೋ ಚಾನ್ಸಸ್ ಇದೆ. ಜೊತೆಗೆ ನೀವು ಕೇಳಿದಂತ ಪ್ರಶ್ನೆಗೆ ಈಗ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಬಿದ್ದೋಗ್ತಿದೆ, ಸ್ಟಾಕ್ ಎಕ್ಸ್ಚೇಂಜ್ ಗಳೆಲ್ಲ ಕೊಲ್ಯಾಪ್ಸ್ ಆಗ್ತಾ ಇದೆ. ಮತ್ತೆ ಚಿನ್ನದ ಮೇಲೇನು ಇನ್ವೆಸ್ಟ್ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆ. ಬಟ್ ಪ್ರೈಸಸ್ ಏನಾಗಿದೆ, ಜಾಸ್ತಿ ಆಗಿದೆ. ಪರ್ ಏನಾಗಿದೆ $3,500 ಹೆಚ್ಚಾಗಿರುವಂತದನ್ನ ನಾವು ಕಾಣ್ಬೋದು. ಎಲ್ಲಿಂದ ಅರೌಂಡ್ 3,400 ಇದ್ದದ್ದು 3,500 ಡೌನ್ಸ್ಗೆ ಜಾಸ್ತಿ ಆಗಿರುವಂತದನ್ನ ನೋಡ್ಬೋದು. ಸೊ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ, ಇದು ವಾರ್ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇನ್ವಾಲ್ವ್ ಆಗಿ ಈ ಒಂದು ಗಲ್ಫ್ ಕಂಟ್ರೀಸ್ ಏನಾದ್ರು ಪಾರ್ಟಿಸಿಪೇಟ್ ಮಾಡಿದ್ರೆ, ಅಮೆರಿಕ ಮತ್ತೆ ಇಂಗ್ಲೆಂಡ್, ಫ್ರಾನ್ಸ್ ಇವು ಇಸ್ರೇಲ್ ಸಪೋರ್ಟ್ ಮಾಡಿ, ಈ ಕಡೆ ಚೈನಾ, ರಷ್ಯಾ ಮತ್ತೆ ಸೌದಿ ಅರೇಬಿಯಾ ಇನ್ನಿತರ ಗಲ್ಫ್ ಕಂಟ್ರೀಸ್ ಇರಾನ್ ಸಪೋರ್ಟ್ ಮಾಡಿದಾಗ ಇದು ಗ್ಲೋಬಲ್ ಲೆವೆಲ್ ಅಲ್ಲಿ ಅಥವಾ ಥರ್ಡ್ ವರ್ಲ್ಡ್ ವಾರ್ ಮಟ್ಟಕ್ಕೆ ಹೋಗೋ ಚಾನ್ಸಸ್ ಇರುವಂತದ್ದು. ಈಗ ಗಲ್ಫ್ ಕಂಟ್ರೀಸ್ ಮೇಲೆನೆ ನಾವು ಸಾಕಷ್ಟು ಆಯಿಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಫಾಸಿಲ್ ಫ್ಯೂಯಲ್ಸ್ ಮೇಲೆ ಅಥವಾ ನ್ಯಾಚುರಲ್ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪ್ರತಿದಿನ 21 ಮಿಲಿಯನ್ ಬ್ಯಾರಲ್ ಏನಾಗ್ತಾ ಇದೆ, ಈ ಒಂದು ಹಾರ್ಮೋಜ್ ಸ್ಟ್ರೇಟ್ ಇದೆಯಲ್ಲ ಅದ್ರ ಮೂಲಕ ಬರ್ತಾ ಇರುವಂತದ್ದು. ಸೊ ಈಗ ಈ ವಾರ್ ನಿಂದ ಏನಾಗ್ತಿದೆ, ಅವರು ಇಸ್ರೇಲ್ ಟಾರ್ಗೆಟ್ ಮಾಡ್ತಿರೋದು ಪ್ರಮುಖವಾಗಿ ಈ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮತ್ತೆ ಈ ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್ ಯೂನಿಟ್ಸ್ ಏನಿದೆ ಅದನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಇರಾನ್ ಬಂದ್ಬಿಟ್ಟು ದಿ ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಆಯಿಲ್ ಆಫ್ಟರ್ ಸೌದಿ ಅರೇಬಿಯಾ ಮತ್ತೆ ಇರಾಕ್ ಬಿಟ್ರೆ. ಸೊ ಹೀಗೇನಾಗ್ತಾ ಇದೆ, ಈ ಗಲ್ಫ್ ಕಂಟ್ರೀಸ್ ನಲ್ಲಿ ವಾರ್ ಸಿಚುವೇಶನ್ ಇರೋದ್ರಿಂದ ಯಾವುದೇ ಒಂದು ಸಪ್ಲೈ ಏನಾಗುತ್ತೆ ಅದು ಸಿ ರೂಟ್ ಮೂಲಕನೇ ಬರ್ಬೇಕೆಲ್ಲ. ಅದೇನಾಗ್ತಾ ಇದೆ, ಸಪ್ಲೈ ತಡ ಆಗ್ತಾ ಇದೆ. ಅದರಿಂದ ಭಾರತಕ್ಕೆ, ಅದರಲ್ಲೂ ಪ್ರಮುಖವಾಗಿ ಭಾರತಕ್ಕೆ ಇಟ್ ಇಸ್ ಡಿಪೆಂಡಿಂಗ್ ಮೋರ್ ಆನ್ ಗಲ್ಫ್ ಆಯಿಲ್, ಅದಕ್ಕೆ ತೊಂದರೆ ಆಗುವಂತ ಚಾನ್ಸಸ್ ಇದೆ. ಅದರಿಂದ ಪೆಟ್ರೋಲ್, ಡೀಸೆಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಮತ್ತೆ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ಇನ್ಫ್ಲೇಷನ್, ಆಲ್ರೆಡಿ ಗ್ಲೋಬಲ್ ಇನ್ಫ್ಲೇಷನ್ ಇದೆ, ರಿಸೆಷನ್ ಇದೆ, ಮತ್ತೆ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ಸ್ ಮೇಲೆ ಒತ್ತಡ ಹಾಕ್ತಾ ಇದೆ. ಜೊತೆಗೆ ಆಲ್ ಟ್ರಾನ್ಸ್ಪೋರ್ಟೇಷನ್ಸ್ ಇನ್ಕ್ಲೂಡಿಂಗ್ ಏರ್ ಟ್ರಾವೆಲ್ ಏನಾಗ್ತಾ ಇದೆ, ಅಫೆಕ್ಟ್ ಆಗಿದೆ. ಈವನ್ ಎಲ್ಲ ಅದು ಆ ಒಂದು ವಾರ್ ಝೋನ್ ಏನಿದೆ ಅದನ್ನ ಬಿಟ್ಟು ಎಲ್ಲ ಏರೋಪ್ಲೇನ್ಸ್ ಗಳೆಲ್ಲ, ಫ್ಲೈಟ್ಸ್ ಗಳೆಲ್ಲ ಡೈವರ್ಟ್ ಮಾಡಿ ಹೋಗ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಎಮಿರೇಟ್ಸ್, ಎತಿಯಾಡ್ ಮತ್ತೆ ಇನ್ನಿತರ ಕ್ವಟಾರ್ ಏರ್ವೇಸ್ ಏನಿದೆ ಅದು ತುಂಬಾ ಅಫೆಕ್ಟ್ ಆಗಿದೆ. ಇಂಡಿಯನ್ ಏರ್ಲೈನ್ಸ್ಗೂ ತುಂಬಾ ಅಫೆಕ್ಟ್ ಆಗ್ತಾ ಇದೆ. ಸೊ ಹೀಗಾಗಿ ಓವರ್ ಆಲ್ ಗ್ಲೋಬಲ್ ಎಕಾನಮಿ ಮೇಲೆ ರಿಸೆಷನ್ ಉಂಟಾಗೋ ಚಾನ್ಸಸ್ ಇದೆ. ಮತ್ತೆ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತದೆ, ಮತ್ತೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಮೇಲೆ ಒತ್ತಡ ಉಂಟಾಗ್ತದೆ. ಜೊತೆಗೆ ಒಂದು ಗ್ಲೋಬಲ್ ಎಕಾನಮಿ ಮತ್ತೆ ಎಂಪ್ಲಾಯ್ಮೆಂಟ್ ಮೇಲೆ ಇದು ಕೆಟ್ಟ ಪರಿಣಾಮವನ್ನ ಉಂಟು ಮಾಡ್ತಾ ಇದೆ ಸದ್ಯಕ್ಕೆ.